ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಅಚ್ಚರಿಯ ಸಂಗತಿ ನಡೆದಿದೆ. ರಾಮನಗರದಲ್ಲಿ ವಯೋವೃದ್ಧೆಯ ಸಾವಿಗೆ ಮಂಗವೊಂದು ಮರುಗಿದೆ. ವಯೋವೃದ್ಧೆಯ ಜೊತೆಗೆ ಜನ್ಮಾಂತರದ ಸಂಬಂಧ ಈ ಒಂದು ಘಟನೆಯಿಂದ ಈಗ ಬೆಳಕಿಗೆ ಬರ್ತಿದೆ. ರಾಮನಗರದಲ್ಲಿ ವಯೋವೃದ್ಧೆ ಸಾವನ್ನಪ್ತಾರೆ. ಆ ಸಾವಿಗೆ ಮಂಗ ಮರುಗಿದೆ. ಹೃದಯಾಘಾತದಿಂದ 80 ವರ್ಷದ ಪಾರ್ವತಮ್ಮ ಸಾವನ್ನಪ್ತಾರೆ. ಚನ್ನಪಟ್ಟಣ ತಾಲೂಕಿನ ಬಿವಿಹಳ್ಳಿ ಗ್ರಾಮದ ವೃದ್ಧೆ ಪಾರ್ವತಮ್ಮ ಹೃದಯಾಘಾತದಿಂದ ಸಾವನ್ನಪ್ಪಿದ್ರು. ಮೃತ ವೃದ್ಧೆ ಪಾರ್ವತಮ್ಮನನ್ನ ತಪ್ಪಿ ಮುದ್ದಾಡಿದೆ ಮಂಗ. ರಾಮನಗರದ ರಾಯರದೊಡ್ಡಿಯ ಮಗಳ ಮನೆಯಲ್ಲಿ ಸಾವನ್ನಪ್ಪಿದ್ರು. ಮೃತ ಪಾರ್ವತಮ್ಮನನ್ನ ನೋಡಿ ಅಳುತ್ತಾ ಸೊರಗಿದೆ ಮಂಗ. ಇಷ್ಟೂ ವರ್ಷದಲ್ಲಿ ಕಾಣಿಸದ ಮಂಗ ಪಾರ್ವತಮ್ಮನ ಸಾವಿಗೆ ಸಂದರ್ಭದಲ್ಲಿ ಬಂದಿದೆ, ಅತ್ತಿದೆ, ಕಣ್ಣೀರ್ ಹಾಕಿದೆ. ಮಂಗನ ಪ್ರತಿಕ್ರಿಯೆ ನೋಡಿ ಬೆರಗಾಗಿದ್ದಾರೆ ಊರಿನ ಜನ. ಪಾರ್ವತಮ್ಮ ಅವರಿಗೆ 80 ವರ್ಷ ಆಗಿತ್ತು. ಮಗಳ ಮನೆಯಲ್ಲಿ ಅವರು ಸಾವನ್ನಪ್ಪಿದ್ರು. ಆ ಸಂದರ್ಭದಲ್ಲಿ ಮಂಗ ಒಂದು ಬಂದು ಕಣ್ಣೀರನ್ನ ಹಾಕಿದೆ. ಅವರ ಮುಖದ ತುಂಬಾ ಕಣ್ಣೀರು ಹಾಕಿರುವಂತಹ ದೃಶ್ಯಗಳು ಎಂಥವರ ಮನವನ್ನ ಕೂಡ ಕಲಕುವಂತ ರೀತಿ ಇದೆ. ಬಾಂಧವ್ಯ ಯಾವ ರೀತಿಯಾಗಿರುತ್ತೆ, ಮಂಗನಿಂದ ಮಾನವ ಅನ್ನುವಂಥದ್ದನ್ನು ಕೇಳಿರ್ತೀವಿ. ಆದರೆ ಕೆಲವು ಸಂದರ್ಭಗಳಲ್ಲಿ ಅವುಗಳು ಪ್ರಾಣಿಗಳು ಕೂಡ ಮನುಷ್ಯರಿಗಿಂತ ಜಾಸ್ತಿಯಾಗಿ ತಮ್ಮ ಭಾವನೆಯನ್ನು ಹೊರಹಾಕೋದು ಅಥವಾ ಮನುಷ್ಯರ ಜೊತೆಗಿನ ಸಂಬಂಧವನ್ನ ಒಂದು ತೋರಿಸುವಂತಹ ರೀತಿಯನ್ನ ಕೂಡ ನಾವಿಲ್ಲಿ ಗಮನಿಸಬಹುದು. ವೃದ್ಧೆ ಅವರು 80 ವರ್ಷ ಆಗಿತ್ತು. ಹೃದಯಾಘಾತದಿಂದ ಸಾವನ್ನಪ್ಪಿದ್ರು. ಆದರೆ ಅಲ್ಲಿ ಅವರ ಪಾರ್ಥಿವ ಶರೀರವನ್ನು ನೋಡಿದಂತಹ ಈ ಮಂಗ ಅಲ್ಲಿ ಅವರಿಗೆ ಮುತ್ತಿಕ್ಕಿಡುತ್ತೆ, ಕಣ್ಣೀರು ಹಾಕುತ್ತೆ. ಇದರಿಂದಾಗಿ ಈಗ ಈ ಒಂದು ಸಾವನ್ನು ಅರಗಿಸಿಕೊಳ್ಳಕ್ಕೆ ಆಗ್ತಾ ಇಲ್ಲ, ಸೊರಗಿದೆ ಅಂತ ಅಲ್ಲಿನ ಊರವರು ಹೇಳ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವೆಂಕಟೇಶ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, ಕೆಲವೊಂದು ಸಂದರ್ಭದಲ್ಲಿ ಮನುಷ್ಯರಿಗಿಂತಲೂ ಕೂಡ ಪ್ರಾಣಿಗಳ ಭಾವನೆಯನ್ನು ನಾವು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಅವುಗಳು ಅಷ್ಟು ಪ್ರೀತಿಯನ್ನು ತೋರಿಸುತ್ತೆ. ಆ ರೀತಿಯಂತಹ ಪ್ರೀತಿ ಮನುಷ್ಯರು ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತುಗಳನ್ನು ಕೇಳಿರ್ತೀವಿ. ಇಲ್ಲೂ ಕೂಡ ಅಂಥದ್ದೇ ಈಗ ಒಂದು ಘಟನೆ ಕಾಣಿಸ್ತಾ ಇದೆ. ಈ ವಿಚಾರದಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗಿದೆ? ನಿಜಕ್ಕೂ ಕೂಡ ನವಿತಾ, ಏನಂದ್ರೆ ಮನುಷ್ಯ ಮತ್ತೆ ಪ್ರಾಣಿಗಳ ನಡುವೆ ಇರ್ತಕ್ಕಂತ ಒಂದು ಸಂಬಂಧ ಅದು ಜನ್ಮದ ಸಂಬಂಧ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಂಥ ಒಂದು ಘಟನೆ ಈಗ ರಾಮನಗರದ ರಾಯರದೊಡ್ಡಿ ಸರ್ಕಲ್ ನಲ್ಲಿ ನಡೆದಿರ್ತಕ್ಕಂಥದ್ದು. 80 ವರ್ಷದ ಪಾರ್ವತಮ್ಮ ಎಂಬುವರು ವಯೋಸಹಜ ಕಾಯಿಲೆಯಿಂದ ಹೃದಯಾಘಾತವಾಗಿ ಅವರು ಸಾವನ್ನಪ್ಪಿರ್ತಾರೆ. ಅವರು ಮೂಲತಃ ಚನ್ನಪಟ್ಟಣ ತಾಲೂಕಿನ ಬಿವಿಹಳ್ಳಿ ಗ್ರಾಮದವರು. ಅವರು ಮಗಳ ಮನೆಗೆ ಅವರ ಮೃತದೇಹವನ್ನ ತೆಗೆದುಕೊಂಡು ಹೋದಂತ ಸಂದರ್ಭದಲ್ಲಿ ರಾಮನಗರದ ರಾಯರದೊಡ್ಡಿ ಸರ್ಕಲ್ ನಲ್ಲಿ ಅವರ ಮಗಳ ಮನೆ ಇರ್ತದೆ, ಅಲ್ಲಿ ಅವರ ಮೃತದೇಹವನ್ನ ಇಟ್ಟಿರ್ತಾರೆ. ಆ ಸಂದರ್ಭಕ್ಕೆ ಒಂದು ಮಂಗ ಬಂದು ಅವರ ಮೃತದೇಹದ ಮೇಲೆ ಕುಳಿತು ಅಳುವಂತಹ ಒಂದು ಸಂಗತಿ ಎಲ್ಲರನ್ನ ಒಂದು ಬೆರಗನ್ನ ಮಾಡ್ತದೆ. ಯಾಕಂದ್ರೆ ಆ ಮೃತದೇಹವನ್ನ ತಬ್ಬಿ ಮುದ್ದಾಡಿ ಕಣ್ಣೀರಿಡ್ತದೆ ಆ ಒಂದು ಮಂಗ. ಈ ಒಂದು ದೃಶ್ಯವನ್ನ ಕಂಡಂತಹ ಗ್ರಾಮದ ಜನ ಆಗಿರ್ಬೋದು, ಹಾಗೆ ಸಂಬಂಧಿಕರಾಗಿರ್ಬೋದು, ಹಾಗೆ ಇನ್ನಿತರೆ ಎಲ್ಲರೂ ಕೂಡ ಒಂದು ಆಶ್ಚರ್ಯವನ್ನ ಪಡ್ತಾರೆ. ಯಾಕಂದ್ರೆ ಇಷ್ಟು ವರ್ಷದಲ್ಲಿ ಅಲ್ಲಿ ಯಾವುದೇ ಒಂದು ಕೋತಿಗಳ ಸಂತತಿ ಇರಲಿಲ್ಲ. ಜೊತೆಗೆ ಅಲ್ಲಿ ಯಾರೇ ಸಾವನ್ನಪ್ಪಿದ್ರು ಕೂಡ ಯಾವುದೇ ಒಂದು ಮಂಗಗಳು ಕೂಡ ಬರ್ತಾ ಇರ್ಲಿಲ್ಲ. ಆದ್ರೆ ಏಕಾಏಕಿ ಪಾರ್ವತಮ್ಮನವರು ಈಗ ಸಾವನ್ನಪ್ಪಿ ಅವರ ಮೃತದೇಹವನ್ನ ಅಲ್ಲಿ ತಂದು ಅವರ ಮನೆಯ ಬಳಿ ಇಟ್ಟಂತ ಸಂದರ್ಭದಲ್ಲಿ ಆ ಒಂದು ಮಂಗ ಬಂದು ಅಳುವಂಥದ್ದು, ಜೊತೆಗೆ ಆ ಮೃತದೇಹವನ್ನ ತಪ್ಪಿ ಮುದ್ದಾಡುವಂತಹ ದೃಶ್ಯವನ್ನ ಕಂಡಂತ ಜನ ಹಾಗೆ ಅವರ ಕುಟುಂಬಸ್ಥರು ಸಾಕಷ್ಟು ಒಂದು ಆಶ್ಚರ್ಯಕರವಾಗಿ ಅದನ್ನ ಗಮನಿಸ್ತಾರೆ. ಇದು ಎಲ್ಲ ಒಂದು ಕಡೆ ಜನ್ಮದ ಅನುಬಂಧ ಅಂತೇಳಿ ಜನ ಕೂಡ ಮಾತನಾಡ್ತಾ ಇರ್ತಕ್ಕಂಥದ್ದು ನವಿತಾ. ಈಗ ವೆಂಕಟೇಶ್, ಒಂದ್ ಕಡೆ ಯಾರಿಗೂ ಕೂಡ ಗೊತ್ತಿಲ್ಲ ಅನ್ನುವಂಥದ್ದು, ಇಲ್ಲಿ ಯಾವತ್ತೂ ಕೂಡ ನೋಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅವ್ರು ಇದ್ದಂತಹ ಜಾಗದಲ್ಲಿ ಯಾವತ್ತಾದ್ರೂ ಅಲ್ಲಿ ಕಂಡಿದ್ದು ಇದೆಯಾ ಅಂತ ಹೇಗೆ, ಅಥವಾ ಇದರ ಬಗ್ಗೆ ಅಲ್ಲಿ ಯಾರನ್ನಾದ್ರೂ ಮಾತನಾಡಿಸೋ ಸಂದರ್ಭದಲ್ಲಿ ಏನ್ ಹೇಳ್ತಾರೆ? ಖಂಡಿತ ನವಿತಾ, ಏನಂದ್ರೆ ಅವರು ಅಲ್ಲಿ ಇದ್ದಂತ ಸಂದರ್ಭದಲ್ಲೂ ಕೂಡ ಯಾವುದೇ ಒಂದು ಕೋತಿಗಳು ಕೂಡ ಅಲ್ಲಿ ಬರ್ತಾ ಇರ್ಲಿಲ್ಲ. ಜೊತೆಗೆ ಇವರಿಗೂ ಕೂಡ ಯಾವುದೇ ಒಂದು ಪ್ರಾಣಿಯ ಜೊತೆಗೆ ಒಂದು ಅಷ್ಟೊಂದು ಒಂದು ಅವಿನಾಭಾವವಾದಂತ ಒಂದು ಸಂಬಂಧ ಕೂಡ ಇರ್ಲಿಲ್ಲ. ಆದ್ರೆ ಏಕಾಏಕಿ ಇವರು ಸತ್ತ ಮೇಲೆ ಏಕಾಏಕಿ ಆ ಕೋತಿ ಬರ್ತದೆ. ಆ ಕೋತಿ ಬಂದು ಆ ಮೃತದೇಹದ ಮೇಲೆ ಕುಳಿತು ಅಳುವಂಥದ್ದು, ಹಾಗೆ ರೋದನೆ ಮಾಡುವಂತ ದೃಶ್ಯವನ್ನ ನೋಡಿ ಜನ ಕೂಡ ಎಲ್ಲೋ ಒಂದು ಕಡೆ ಭಾವನಾತ್ಮಕವಾಗಿ ಮಾತನಾಡ್ತಾ ಇದ್ದಾರೆ ನವಿತಾ. ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗೆ. ಇನ್ನು ಸಂಮೋಹನ ತಜ್ಞರಾಗಿರುವಂತಹ ಬಾಲಕೃಷ್ಣ ಗುರೂಜಿ ಅವರು ನಮ್ಮ ಜೊತೆ ಇದೀಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಗುರೂಜಿ.
ನಮಸ್ಕಾರ. ರಾಮನಗರದ ಅಂದ್ರೆ ಬೆಂಗಳೂರು ದಕ್ಷಿಣದಲ್ಲಿ ಒಬ್ರು ಪಾರ್ವತಮ್ಮ ಅನ್ನುವರು ಸಾವನ್ನಪ್ಪಿದ್ದಾರೆ 80 ವರ್ಷ ಹೃದಯಾಘಾತದಿಂದ. ಆದ್ರೆ ಅವ್ರು ಯಾವತ್ತೂ ಕೂಡ ಅಂದ್ರೆ ಅಲ್ಲಿನ ಊರಿನವರಾಗಿರ್ಬೋದು ಅಥವಾ ಅವರ ಅಕ್ಕಪಕ್ಕದವ್ರು ಯಾರು ಕೂಡ ಈ ರೀತಿಯಾಗಿ ಮಂಗನ ಜೊತೆ ಬಾಂಧವ್ಯ ಇಟ್ಕೊಂಡದನ್ನ ನೋಡಿಲ್ಲ. ಬಟ್ ಇಲ್ಲಿ ಮಂಗ ಅವ್ರು ತೀರ್ಕೊಂಡ ಮೇಲೆ ಬಂದು ಅಳತ್ತೆ, ಕಣ್ಣೀರು ಹಾಕುತ್ತೆ, ಅವರನ್ನ ಮುದ್ದು ಮಾಡುತ್ತೆ. ಇದರ ಬಗ್ಗೆ ಯಾವ ರೀತಿಯಾಗಿ ಈ ಒಂದು ಬಾಂಧವ್ಯದ ಬಗ್ಗೆ ಹೇಳೋದಕ್ಕೆ ಬಯಸ್ತೀರಿ? ಇದು ಜನ್ಮ ಜನ್ಮಾಂತರದ ಅನುಬಂಧನ ಹೇಗೆ ಅಂತ? ಇದು ಸಾಧ್ಯತೆ ಇದೆ. ಕಾರಣ ಆ ತರ ಅಟ್ಯಾಚ್ಮೆಂಟ್ ಬರ್ಬೇಕಾದ್ರೆ ಹಿಂದಿನ ಜನ್ಮದ ನೆನಪುಗಳು ಕ್ಯಾರಿ ಫಾರ್ವರ್ಡ್ ಆಗಿರೋ ಸಾಧ್ಯತೆಗಳು ತುಂಬಾ ಇರುತ್ತೆ. ಹಾಗಾಗ್ಬಿಟ್ಟು ಒಂದು ಕನೆಕ್ಟಿವಿಟಿ ಇದ್ದು ಅವ್ರು ತೀರು ಹೋದಾಗ ಇದು ಅಳೋದು, ಆತರ ತಪ್ಕೊಳ್ಳೋದು ಅದೆಲ್ಲ ಇರುವಂತಹ ಸಾಧ್ಯತೆಗಳು ಬಹಳ ಹೆಚ್ಚಾಗಿರುತ್ತೆ. ಇದು ಸಬ್ ಕಾನ್ಶಿಯಸ್ ಮನಸ್ಸಿನಲ್ಲಿ ಈ ಮಾಹಿತಿಗಳು ಇರುತ್ತೆ. ಹಾಗಾಗಿ ಅದಕ್ಕೆ ವಿಷಯ ಎಲ್ಲ ಅರ್ಥ ಆಗುತ್ತೆ. ಮನುಷ್ಯರ ತರ ಡೆವಲಪ್ಮೆಂಟ್ ಆಗದಿದ್ರು ಬ್ರೈನು ಅದೆಲ್ಲ ಸ್ಟಿಲ್ ಅದಕ್ಕೆ ಸಬ್ ಕಾನ್ಶಿಯಸ್ ಆಕ್ಟಿವಿಟಿಯಿಂದ ಅದಕ್ಕೆ ಗೊತ್ತಾಗೋ ಸಾಧ್ಯತೆಗಳು ಬೇಕಾದಷ್ಟು ಇದೆ. ಇಟ್ಸ್ ಕ್ವೈಟ್ ಪಾಸಿಬಲ್. ಬಟ್ ಮಾಡರ್ನ್ ಸೈನ್ಸ್ ಒಪ್ಪಲ್ಲ. ಯಾಕಂದ್ರೆ ಅವರು ಬರೀ ಅಣು, ದೇಹ, ಕಣ್ಣು ಕಾಣೋದು, ಕೈಗೆ ಸಿಕ್ಕೋದು ಅಷ್ಟೇ ನಂಬುತ್ತಾರೆ. ಬಟ್ ರಿಯಾಲಿಟಿ ಇಸ್ ಸಮಥಿಂಗ್ ರಿಯಲಿ ಡಿಫರೆಂಟ್. ಹಿಂದಿನ ಜನ್ಮದ ಆಗು ಹೋಗುಗಳು ಈ ಜನ್ಮದಲ್ಲಿ ತುಂಬಾ ಪ್ರಭಾವಶಾಲಿಯಾಗಿ ವರ್ಕ್ ಆಗುತ್ತೆ. ಹಾಗಾಗಿ ವಿ ಕ್ಯಾನ್ ಎಕ್ಸ್ಪ್ಲೋರ್ ದಟ್ ಇನ್ ಫ್ಯಾಕ್ಟ್. ಅದು ಹಿಂದಿನ ಜನ್ಮದಲ್ಲಿ ಯಾವ ರೀತಿ ನಂಟಿತ್ತು ಈಗೆಗೂ ಮತ್ತು ಆ ಮಂಗಂಗೂ ಅಂತ ನೋಡ್ಬೋದು. ಇಟ್ಸ್ ಪಾಸಿಬಲ್ ಟು ಎಕ್ಸ್ಪ್ಲೋರ್ ಆಲ್ಸೋ. ಸಾಧ್ಯತೆಗಳು ತುಂಬಾ ಹೆಚ್ಚಾಗಿ. ಬಟ್ ಯಾವತ್ತೂ ಕೂಡ ಕಾಣಿಸ್ಕೊಂಡಿಲ್ಲ ಅಂತ ಹೇಳ್ತಾರೆ ಅವ್ರ ಮನೆಯವರು ಆಗಿರ್ಬೋದು ಅಥವಾ ಅಕ್ಕಪಕ್ಕದವರು. ಯಾವತ್ತೂ ಕೂಡ ಈ ಮಂಗನನ್ನ ನಾವು ನೋಡಿಲ್ಲ ಅಥವಾ ಅಲ್ಲೂ ಕೂಡ ಇಲ್ಲ, ಬಟ್ ಇವತ್ತೇ ಬಂದಿರೋದು ಅಂತ ಹೇಳಿ. ಹೇಗೆಂದ್ರೆ ಮೈಂಡ್ ಇಸ್ ಆಮ್ನಿ ಪ್ರೆಸೆಂಟ್, ಆಮ್ನಿಪೊಟೆಂಟ್, ಆಮ್ನಿಸೆಂಟ್, ಸರ್ವಜ್ಞ, ಸರ್ವವ್ಯಾಪಿ, ಸರ್ವಶಕ್ತ. ಹಾಗಾಗಿ ಈ ಒಂದು ಘಟನೆ ಅವರು ತೀರ್ ಹೋಗಿರೋದು ಅದರ ಮನಸ್ಸಿಗೆ ಸರ್ವವ್ಯಾಪಿ ಆಗಿರೋದ್ರಿಂದ ತಿಳಿದಿರಬಹುದು. ತಿಳಿದಿದ್ದು ಅದು ಇಲ್ಲಿ ಬಂದು ಅದರ ರೆಸ್ಪಾಂಡ್ ಮಾಡ್ತಿರ್ಬೋದು. ಆ ರೀತಿ ಸಾಧ್ಯತೆ ಇದೆ. ಯಾಕಂದ್ರೆ ನೋಡಿ, ನೀವೇ ಯೋಚನೆ ಮಾಡಿ, ಅದೊಂದು ಪ್ರಾಣಿ, ಅದಕ್ಕೆ ಯಾವ ರೀತಿ ಅಷ್ಟೊಂದು ಭಾವನೆ ಇರೋದಿಲ್ಲ. ಜೊತೆ ನೀವೇ ಹೇಳಿದ್ರಿ ಮೊದಲು ಯಾವಾಗ್ಲೂ ಬಂದಿರ್ಲಿಲ್ಲ ಅಂತ. ಬರೋದಲ್ದೆ ಅದನ್ನ ಅಪ್ಕೊಳ್ಳೋದು, ಅವ್ರ ಜೊತೆ ಕೂತ್ಕೊಳ್ಳೋದು, ಅಳೋದು ಎಲ್ಲ ಮಾಡ್ಬೇಕು ಅಂದ್ರೆ ದೇರ್ ಶುಡ್ ಬಿ ಸಮಥಿಂಗ್ ಬಿಯಾಂಡ್ ಲಾಜಿಕಲ್ ಮೈಂಡ್. ಹಾಗಾಗಿ ಬಿಕಾಸ್ ನಾನು ಲಕ್ಷಾಂತರ ಕೇಸಸ್ ಹ್ಯಾಂಡಲ್ ಮಾಡಿರೋದ್ರಿಂದ ಐ ಟೋಟಲಿ ಐ ಆಮ್ ವಿತ್ ಫಾಸ್ಟ್ ಲೈಫ್ ಥೆರಪಿ. ಮನಸ್ಸಿನ ಶಕ್ತಿ ಅದು ಸಾಧ್ಯತೆ ಇದೆ. ಅಂದ್ರೆ ಅದಕ್ಕೆ ಯಾವತ್ತಾದ್ರೂ ಈಗ ನಾವು ಎಲ್ಲಾದ್ರೂ ಹೋದಂತ ಸಂದರ್ಭ ಕೆಲವು ಮಂಗಗಳನ್ನ ನೋಡಿರ್ತೀವಿ ಅಥವಾ ಅಂದ್ರೆ ಆ ಸಂದರ್ಭದಲ್ಲಿ ಆಯಾ ಸ್ಥಳಗಳಲ್ಲಿ ಕೆಲವೊಂದ್ಸಲ ಇರುತ್ತೆ. ಬಟ್ ಇದು ಅಂದ್ರೆ ಯಾವತ್ತಾದ್ರೂ ಅದಕ್ಕೆ ಗೊತ್ತಾಗಿರ್ಬೋದು ಅಥವಾ ಆ ಲೇಡೀಸ್ಗೆ ಗೊತ್ತಾಗದೇ ಇರಬಹುದು. ಹಾಗಾಗಿ ಯಾವತ್ತಾದ್ರೂ ಮೀಟ್ ಮಾಡಿರುವಂತಹ ಸಾಧ್ಯತೆಗಳು ಇರುತ್ತಾ ಹೇಗೆ ಅಂತ? ಸಾಧ್ಯತೆಗಳು ಇರಬಹುದು. ಯಾಕೆಂದ್ರೆ ನಾವು ಅದರ ಮನಸ್ಸನ್ನ ಥ್ರೂ ಎ ಹೀಲರ್ ಅಕ್ಸೆಸ್ ಮಾಡಿ ನಾವು ನೋಡಕ್ ಸಾಧ್ಯ. ಮೊದಲು ನೋಡಿರ್ಬಹುದು, ನೋಡಿಲ್ದಿದ್ರು ಇಲ್ಲದಿದ್ರು ನಡೆಯುತ್ತಿದೆಲ್ಲ. ಬಿಕಾಸ್ ಒಂದು ಘಟನೆಯ ಇಂಪ್ರೆಷನ್ ಏನಿದೆ ಅದು ಇಟ್ ವಿಲ್ ಬಿ ವೆರಿ ಪವರ್ಫುಲ್, ವೆರಿ ಸ್ಟ್ರಾಂಗ್ ಅಂಡ್ ಪವರ್ಫುಲ್. ಹಾಗಾಗಿ ಅದು ಕಳ್ಕೊಂಡಾಗ ಅಜ್ಜಿಯ ದೇಹತ್ಯಾಗ ಆದಾಗ ಇದಕ್ಕೆ ನೆನಪು ಬಂದು, ಹಿಂದಿನ ಜನ್ಮದ ನೆನಪು ಬಂದು ಅದು ಒಂದು ಅಟ್ರಾಕ್ಟ್ ಮಾಡಿ ಆ ಆಸೆಯ ದೇಹದ ಹತ್ರ ಬಂದಿರೋ ಸಾಧ್ಯತೆ ತುಂಬಾನೇ ಇರುತ್ತೆ. ಈ ಜನ್ಮದಲ್ಲಿ ಅದಕ್ಕೆ ಮುಂಚೆ ನೋಡಿರ್ಬೇಕು ಅಥವಾ ಬಾಂಧವ್ಯ ಇರ್ಬೇಕು ಅಂತ ಏನಿಲ್ಲ. ಆ ಇನ್ಸಿಡೆನ್ಸ್ ಏನಾಯ್ತು ದಟ್ ಕುಡ್ ಟ್ರಿಗರ್ ದಿ ಮಂಕಿ ಟು ಕಮ್. ಅಂದ್ರೆ ಎಲ್ಲಿಂದ ಇದ್ರೂ ಕೂಡ ಆ ಸಂದರ್ಭದಲ್ಲಿ ಇದು ಗೊತ್ತಾಗಿ ಆಗ ನೆನಪುಗಳು ಮರುಕಳಿಸಿ ಇಲ್ಲಿಗೆ ಬಂದಿರುತ್ತೆ ಅಂತ ಹೇಳ್ತೀರಿ? ಹೌದು. ನೋಡಿ, ನಾವ್ ಯಾರನ್ನೋ ನೆನ್ಸ್ಕೊಂತೀವಿ, ಅವ್ರು ಇವಾಗ ಬಂದಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ವಿತಿನ್ 5 minutes ಎಷ್ಟೋ ಸಲ ಅವ್ರು ಬಂದಿರ್ತಾರೆ. ಸೊ ದಿಸ್ ಈಸ್ ಟೆಲಿಪತಿ ಅಂದ್ಬಿಟ್ಟು ದಿಸ್ ಆಲ್ ಪಾಸಿಬಲ್. ಒನ್ಲಿ ಥಿಂಗ್ ಇಸ್ ಸೈನ್ಸಿನ ಕಣ್ಣ ಕಾಣದಿರೋದ್ರಿಂದ ಅವ್ರು ಯಾರು ನಂಬಲ್ಲ ಅಷ್ಟೇ. ಅದರ್ವೈಸ್ ಇಟ್ಸ್ ಆಲ್ ಟ್ರೂ. ಸಾಧ್ಯತೆ ಬೇಕಾದಷ್ಟು ಇರುತ್ತೆ.
ಅಂದ್ರೆ ಈಗ ಯಾಕಂದ್ರೆ ಇದು ನೋಡೋರಿಗೆ ತುಂಬಾ ಆಶ್ಚರ್ಯ, ಅಂದ್ರೆ ಹೆಂಗೆ ಏನು ಯಾವತ್ತೂ ಕೂಡ ನೋಡದೆ ಇಲ್ಲ, ಇವತ್ತು ಈ ಮಂಗ ಯಾಕೆ ಹೀಗೆ ಮಾಡ್ತಾ ಇದೆ ಅನ್ನುವಂಥದ್ದು ಒಂಥರ ಅಲ್ಲಿರುವವರಿಗೆ ಆಶ್ಚರ್ಯವನ್ನ ತರಿಸುತ್ತೆ. ಬಟ್ ಈ ಹಿಂದಿನ ಬಾಂಧವ್ಯವನ್ನ ಅದು ನೆನಪಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಘಟನೆಗಳಾಗುತ್ತೆ ಅಂತ ಹೇಳಿ. ಬಟ್ ಈಗ ಸರ್ ಅಟ್ಲೀಸ್ಟ್ ಅದು ಬೇರೆ ಸಂದರ್ಭ ಅಂದ್ರೆ ಈಗ ನೆನಪಿಗೆ ಬಂದಿರೋದು ಅಂತ ಹೇಳ್ತಿದ್ದೀರಾ, ಅಥವಾ ಈ ಹಿಂದಿನ ಯಾವತ್ತಾದ್ರೂ ಬಂದಿರಬಹುದು ಆ ರೀತಿಯಾಗಿ ಇರುತ್ತಾ ಹೇಗೆ ಅಂತ? ಇದುವರೆಗೂ ಅದು ಬಂದಿಲ್ಲ ಈಕೆ ಹತ್ರ ಅಂದಾಗ ಹಿಂದೆ ಯಾವ್ದೊಂದು ಟ್ರಿಗರ್ ಆಗಿ ಮೀಟ್ ಮಾಡಿರ್ಲಿಕ್ಕಿಲ್ವೇನೋ, ಬಟ್ ಇದು ಒಂಥರ ಬಹಳ ಆಘಾತಕಾರಿ ಅಂತ ಅನಿಸಿ ಅದು ರಿಸೀವ್ ಆಗಿ ಆ ಮೆಸೇಜು ಆಕೆ ಹತ್ರ ಬಂದಿರ್ಬೋದು. ನೋಡಿ, ಮೊನ್ನೆ ತಾನೇ ನಿಮ್ ಯಾವ್ದೋ ಒಂದು ಟಿವಿನಲ್ಲಿ ತೋರಿಸ್ತಾ ಇದ್ರಿ, ಮಂಗಳಾರತಿ ಮಾಡ್ಬೇಕಾದ್ರೆ ಮಂಗ ಬಂದು ದೇವ್ರ ಹತ್ರನೇ ಕುತ್ಕೊಂಡು ಪ್ರಸಾದ ಎಲ್ಲ ಸ್ವೀಕರಿಸಿ ಹೋಯ್ತು ಅಂತ. ಅದೆಲ್ಲ ಸತ್ಯ ಇದೆ, ಬಟ್ ಅಕೇಶನಲಿ ಯಾವ್ಯಾವ್ದು ಒಂದೊಂದ್ಸಲಿ ನಮ್ ಗಮನಕ್ಕೆ ಅದು ಬರುತ್ತೆ. ಹಾಗಾಗಿ ನನ್ನ ದೃಷ್ಟಿಯಲ್ಲಿ ಹಿಂದಿನ ಜನ್ಮದ ಸಂಬಂಧ ಏನೋ ಒಂದು ಇರುತ್ತೆ. ಈ ಕಾರಣಕ್ಕೆ ಆಕೆಯ ಸಾವು ಈ ಒಂದು ಮಂಗನನ್ನ ಬರೋ ಹಾಗೆ ಮಾಡಿಕೊಂಡು ಅದು ಆಗಿರ್ಬೋದು, ಸಾಧ್ಯತೆ ಬೇಕಾದಷ್ಟಿದೆ. ಆಮೇಲೆ ಅದು ಅಂದ್ರೆ ಅಲ್ಲೇ ಇದ್ದು ಅದರ ಪಕ್ಕ ಅಂದ್ರೆ ಅವ್ರು ತೀರ್ಕೊಂಡಿದಾರಲ್ಲ ಅವ್ರ ಪಕ್ಕನೇ ಎಷ್ಟು ಟೈಮ್ ಆದ್ರೆ ಅಲ್ಲೇ ಇದ್ದು ಅಲ್ಲೇ ಸೊರಗಿದೆ, ಅಂದ್ರೆ ಕಣ್ಣೀರು ಹಾಕಿ ಸೊರಗಿರುವಂಥದ್ದು ಆ ಥರದ್ದೆಲ್ಲ ಅವ್ರು ಊರವ್ರು ಹೇಳ್ತಾ ಇದ್ದಾರೆ. ಸೊ ಒಂದು ಗಟ್ಟಿಯಾದಂತಹ ಬಾಂಧವ್ಯ ಇರಬಹುದು ಹಿಂದಿನ ಜನ್ಮದಲ್ಲಿ ಅಂತ. ಖಂಡಿತ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಆ ಎಮೋಷನಲ್ ಬಾಂಡೇಜ್ ಅಂದ್ರೆ ಅಸಾಧ್ಯ ಹೇಳೋದಿಕ್ಕೆ, ಅಸಾಧ್ಯ. ಹಾಗಾಗಿ ಎಂತೆಂಥ ಕಥೆಗಳೆಲ್ಲ ರಿಯಲ್ ಲೈಫ್ ಅಲ್ಲಿ ಒದ್ದಾಡಿರ್ತಾರೆ. ಸೈಕ್ಯಾಟ್ರಿಸ್ಟ್ ಹತ್ರ ಹೋಗಿರ್ತಾರೆ, ಸೈಕಾಲಜಿಸ್ಟ್ ಹತ್ರ ಹೋಗಿರ್ತಾರೆ, ನಿಮ್ಯಾನ್ಸ್ಗೆ ಹೋಗಿರ್ತಾರೆ, ಎಲ್ಲರ ಹತ್ರ ಹೋಗಿರ್ತಾರೆ, ಏನೂ ಆಗಿರಲ್ಲ, ವರ್ಷಾನ್ಗಟ್ಲೆ 10-20 ವರ್ಷ ಒದ್ದಾಡಿರ್ತಾರೆ. ಒಂದು ಹಿಂದಿನ ಜನ್ಮಕ್ಕೆ ಅಸೋಸಿಯೇಟ್ ಆಗಿರೋದನ್ನ ನೋಡಿ ಸರಿ ಮಾಡಿದಾಗ ಕಂಪ್ಲೀಟ್ ಸರಿ ಹೋಗುತ್ತೆ. ಒಂದು ಉದಾಹರಣೆ ಕೊಡ್ತೀನಿ ನೋಡಿ. ಒಂದು ಹುಡುಗಿ ನನ್ನ ಹತ್ರ ಟ್ರೀಟ್ಮೆಂಟ್ ಬರ್ತಾಳೆ, ಮದುವೆ ಆಗಿ 3-4 ಮಂತ್ಸ್ ಆಯ್ತು. ಎಂಗೇಜ್ಮೆಂಟ್ ಆದ ದಿನದಲ್ಲಿ ಸ್ಕಿನ್ ಪ್ರಾಬ್ಲಮ್ ಆಕಕ್ಕೆ ಶುರುವಾಗಿ ಒದ್ದಾಡ್ಬಿಡ್ದಲ್ಲೇ 30 ವರ್ಷ ಆಕೆ ಯಾವ ಪ್ರಾಬ್ಲಮೂ ಇರ್ಲಿಲ್ಲ. ಎಂಗೇಜ್ಮೆಂಟ್ ಆದ ನೆಕ್ಸ್ಟ್ ಡೇ ಇಂದ ಸ್ಕಿನ್ ಪ್ರಾಬ್ಲಮ್ ಸ್ಟಾರ್ಟ್ ಆಗೋಯ್ತು. ಹಿಂದಿನ ಜನ್ಮಕ್ಕೆ ಹೋಗಿ ನೋಡಿದಾಗ ಮತ್ತೆ ಅದೇ ಗಂಡ ಇದೇ ಹೆಂಡತಿ, ಈ ಹೆಂಡತಿನೇ ಅಲ್ಲೂ ಗಂಡ ಹೆಂಡತಿ ಆಗಿದ್ರು. ಯಾವ್ದಿ ಪ್ರಾಬ್ಲಮ್ ಆಗ್ಬಿಟ್ಟು ಗಂಡನ ಮನೆಯವರು ಅವಳನ್ನ ಸುಟ್ಟಾಕ್ಬಿಟ್ರು. ಈ ಜನ್ಮದಲ್ಲಿ ಅದೇ ಗಂಡನ್ನ ಅದೇ ವ್ಯಕ್ತಿಯನ್ನ ಎಂಗೇಜ್ಮೆಂಟ್ ಆದಾಗ ಆ ನೆನಪು ಟ್ರಿಗರ್ ಆಗಿ ದೇಹ ಸುಟ್ಟಂಗಾಗಿದೆ. ಎಲ್ಲಿ ಇದು ಸೈನ್ಸ್ ಏನ್ ಹೇಳುತ್ತೆ ಇದಕ್ಕೆ? ಇಟ್ ವಿಲ್ ನಾಟ್ ಸೇ ಎನಿಥಿಂಗ್. ಸೊ ಅದನ್ನ ಸರಿ ಮಾಡಿದಾಗ ಆಕೆ ಎಷ್ಟು ಫಾಸ್ಟ್ ಆಗಿ ರೆಸ್ಪಾಂಡ್ ಮಾಡ್ತಾ ಇದ್ದಾಳೆ ಅಂದ್ರೆ ಅಷ್ಟು ಬೇಗ ರಿಕವರಿ ಆಗ್ತಾ ಇದ್ದಾಳೆ. ಸೊ ಹೀಗೆ ಬಹಳ 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 ಕೇಸಸ್ ನಾವು ನೋಡಿದೀನಿ, ಸಾವಿರಾರು ಕೇಸಸ್ ನೋಡಿದೀನಿ. ಇದು ಆ ಮಂಗುಂಗು ಆ ವೃದ್ಧೆಗೂ ಒಂದು ಕನೆಕ್ಟಿವಿಟಿ ಹಿಂದಿನ ಜನ್ಮಗಳಲ್ಲಿದ್ದು ಈ ಜನ್ಮದ ಆಕೆಯ ಸಾವು ಈ ಮಂಗನ್ನ ಅಲ್ಲಿ ಕರ್ಸೋಂಗ ಆಗಿರೋಕ್ಕೆ ಬಹಳಷ್ಟು ಸಾಧ್ಯತೆ ಇದೆ. ಓಕೆ, ಫೈನ್. ಥ್ಯಾಂಕ್ ಯು ಗುರೂಜಿ, ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ.